ಹೆಲೋ ನಮಸ್ತೆ. ಇವತ್ತು ವೈಕುಂಠ ಏಕಾದಶಿ ಇದೆ ಅಲ್ವಾ? ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಆದರೆ ಆ ಏಕಾದಶಿ ಬರುತ್ತಲ್ಲ, ಅದಕ್ಕಿಂತ ಇವತ್ತು ತುಂಬಾ ಮಹತ್ವವಾದಂತಹ ದಿನ ಅಂತ ಹೇಳ್ಬೋದು. ಇದು ಬರೋದು ಚಂದ್ರಮಾನದ ಪುಷ್ಯ ಮಾಸದ ಶುಕ್ಲ ಪಕ್ಷದಂದು ಬರುತ್ತದೆ. ಇದು ಏನಪ್ಪ ವಿಶೇಷ ಅಂದರೆ, ವೈಕುಂಠದಲ್ಲಿ ವಿಷ್ಣು ಲೋಕ ಇರುತ್ತಲ್ಲ, ವಿಷ್ಣು ಲೋಕದ ಆ ಸ್ವರ್ಗದ ಬಾಗಿಲು ತೆರೆದಿರುತ್ತಂತೆ ಈ ಟೈಮಲ್ಲಿ. ಅದು ಈ ದಿನದಲ್ಲಿ ತೆರೆದಿರುತ್ತಂತೆ. ಆ ಬಾಗಿಲು ಮೂಲಕ ನಾವು ಹೋದರೆ ಸ್ವರ್ಗ ಪ್ರಾಪ್ತಿಯಾಗುತ್ತಂತೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ. ಇದು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಮೊದಲೇ ಟೈಮ್ ಬರ್ತಾ ಇರೋದು. ದೇವಸ್ಥಾನದಲ್ಲಿ ನೋಡಿ ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ತುಂಬ ರಶ್ ಏನು ಇರಲಿಲ್ಲ, ಆದರೆ ಬೇರೆ ಕಡೆ ಎಲ್ಲ ತುಂಬ ರಶ್ ಇರುತ್ತೆ. ಪಾಪು ಬೇರೆ ಇದ್ನಲ್ಲ, ಅದಕ್ಕೋಸ್ಕರ ನಾನು ಇಲ್ಲಷ್ಟು ರಶ್ ಇರಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಇದು ನೋಡಿ ಎಂಟ್ರೆನ್ಸಲ್ಲಿ ಈ ಥರ ಇದೆ. ಎಂಟ್ರೆನ್ಸಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು, ರಂಗೋಲಿ ಎಲ್ಲ ಹಾಕಿದ್ರು. ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಲ್ಲ ನಮಸ್ತೆ, ನಾನು ಶಿಲ್ಪಾ ಸುನಿಲ್. ನೋಡಿ, ಇವತ್ತು ವೈಕುಂಠ ಏಕಾದಶಿ ಇದೆ ಅಲ್ವಾ? ಇವತ್ತು ಸ್ವರ್ಗದ ಬಾಗಿಲು ತೆಗೆದಿರುತ್ತಂತೆ. ಅದಕ್ಕೋಸ್ಕರ ನಾವು ಈ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಬಾಗಿಲಿರುತ್ತೆ. ಅದು ವರ್ಷಕ್ಕೆ ಒಂದೇ ಸಲ ತೆಗಿಯೋದು, ಒಂದೇ ದಿನ ತೆಗಿಯೋದು. ಆ ಬಾಗಿಲಿಂದ ನಾವು ಹೊರಗಡೆ ಹೋಗಬೇಕು. ದೇವರು ದರ್ಶನ ಮಾಡಿಕೊಂಡು ಎಲ್ಲರೂ ಬಾಗಿಲು ದಾಟ್ಕೊಂಡು ಹೋಗ್ತಾರೆ. ನಾವಿಲ್ಲಿ ಬಂದಿರೋದು ಬಾಲಾಜಿ ಲೇಔಟಲ್ಲಿ ಈ ವೆಂಕಟೇಶ್ವರ ದೇವಸ್ಥಾನ ಇದೆ. ಇದು ಆ್ಯಕ್ಚುಲಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ನಾವು ಯಾವಾಗಲೂ ಆ್ಯಕ್ಚುಲಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ರೋಡಲ್ಲಿ ಇದೆ ಒಂದು, ಅಲ್ಲಿ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ. ಅಲ್ಲಿ ತುಂಬಾ ರಶ್ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ತುಂಬ ನಿಧಾನಕ್ಕೆ ನಾವು ದರ್ಶನ ಮಾಡ್ಕೊಂಡ್ವಿ. ತುಂಬ ಸಂತೋಷ ಆಯಿತು. ಸ್ವಲ್ಪ ಕೂತ್ಕೊಂಡಿದ್ದೀವಿ ಇಲ್ಲಿ. ನೋಡಿ ಎಷ್ಟು ಪ್ರಶಾಂತವಾಗಿದೆ, ಜನನೇ ಇಲ್ಲ. ಸುಮ್ಮನೆ ಅಲ್ಲೋಗಿ 1 ರಿಂದ 2 ಗಂಟೆ ಕ್ಯೂ ಕಾಯ್ಕೊಂತ ಕೂರ್ತಿದ್ವಿ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಇದು ಕುಂದವಾಡ ಕೆರೆ ಇದೆ, ಇಲ್ಲೇ ಪಕ್ಕದಲ್ಲೇ ಕುಂದವಾಡ ಕೆರೆ ಇದೆ, ಅಲ್ಲಿ ಬಂದಿದ್ದೀವಿ. ಓಕೆ, ದರ್ಶನ ಮಾಡ್ಕೊಳ್ಳೋಣ. ದೇವಸ್ಥಾನ ಪೂರ್ತಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಹೇಗಂತು ಅಂತ ನಿಮಗೆ ಒಂದು ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ಬನ್ನಿ ಇವಾಗಾದರೆ ದರ್ಶನ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಗಣಪತಿ ದೇವರು ಇದ್ದಾರೆ. ಹಾಗೆ 2ನೇ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನ ಇದೆ. ಹಾಗೆ 3ನೇ ದೇವಸ್ಥಾನದಲ್ಲಿ ಕನ್ನಿಕಾ ಪರಮೇಶ್ವರಿ ದೇವರು ಇದೆ. ಹಾಗೆ 4ನೇ ದೇವಸ್ಥಾನದಲ್ಲಿ ನೋಡಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ 5ನೇ ದೇವಸ್ಥಾನದಲ್ಲಿ ಆಂಜನೇಯದ ಸ್ವಾಮಿ ಇದ್ದಾರೆ. ಗಣೇಶನ ದೇವಸ್ಥಾನ ಇದೆ, ಪುಟ್ಟ ದೇವಸ್ಥಾನ ಗಣೇಶಂದು. ಬನ್ನಿ ಹೋಗೋಣ ಪಕ್ಕದಲ್ಲಿ. ಇಲ್ಲಿ ಶಿವನ ದೇವಸ್ಥಾನ ಇದೆ, ಬಸವಣ್ಣ ಇದೆ ನೋಡಿ ಮುಂದ್ಗಡೆ. ಈ ದೇವರು ಕನ್ನಿಕಾ ಪರಮೇಶ್ವರಿ ದೇವರು ನೋಡಿ.
ಈ ದೇವಸ್ಥಾನದಲ್ಲಿ ಏನಾದರೂ ರಶ್ ಇದ್ದರೆ ದೇವ್ರ ದರ್ಶನ ನೀಟಾಗಿ ಆಗೋದೇ ಇಲ್ಲ ಅಲ್ವಾ. ಕೈ ಮುಗಿಯೋಕ್ಕೂ ಆಗೋಲ್ಲ, ನೋಡೋಕ್ಕೂ ಆಗೋಲ್ಲ, ದರ್ಶನ ಆಗೋಲ್ಲ. ಅದಕ್ಕೆ ಈ ಥರ ಜಾಸ್ತಿ ಜನ ಇರಲಿಲ್ಲ ನೋಡಿ ಈ ದೇವಸ್ಥಾನದಲ್ಲಿ. ನೆಮ್ಮದಿಯಿಂದ ಕೈ ಮುಗಿದು ದರ್ಶನ ಎಲ್ಲ ಮಾಡಿಕೊಂಡು ದ್ವಾರದ ಮೂಲಕ ನಾವು ಹೊರಗಡೆ ಬಂದ್ವಿ. ನೋಡಿ, ಇದೆ ಉತ್ತರ ಭಾಗದಲ್ಲಿರುವಂತಹ ಬಾಗಿಲು ನೋಡಿ. ಇದು ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ಉತ್ತರ ಮಹಾದ್ವಾರ ನೋಡಿ. ಈ ದ್ವಾರದ ಮುಖಾಂತರ ಹೊರಗಡೆ ಏನಾದರೂ ನಾವು ಹೋದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಬನ್ನಿ ನಾವು ಹೋಗೋಣ ಇವಾಗ. ಬನ್ನಿ ಇವಾಗಾದ್ರೆ ಹೋಗೋಣ. ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಹೊರಗಡೆಯಿಂದನೂ ಒಂದು ರೌಂಡು ದೇವಸ್ಥಾನನ ನೋಡೋಣ ಅಂತ ಒಂದು ರೌಂಡ್ ಹಾಕಿದೆ ನಾನು. ಪ್ರಸಾದ ವ್ಯವಸ್ಥೆನೂ ಇತ್ತು, ಪುಳಿಯೋಗರೆ ಎಲ್ಲ ಮಾಡಿದರು ಪ್ರಸಾದಕ್ಕೆ. ಹೊರಗಡೆ ಈ ಥರ ಸಿಟ್ಟಿಂಗಿಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ, ಕಲ್ಲು ಬೆಂಚೆಲ್ಲ ಹಾಕಿದ್ದಾರೆ, ಚೇರ್ಸ್ ಎಲ್ಲ ಇದ್ವು. ನೋಡಿ, ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ಎಂಟ್ರೆನ್ಸ್, ಇದು ಒಳಗಡೆ ಹೋಗೋದು. ಪಕ್ಕದಲ್ಲೇ ಕುಂದುವಾಡ ಕೆರೆ ಇದೆ. ನಾನು ತೋರಿಸ್ತಾ ಇದ್ದೀನಲ್ಲ, ಆ ಸೈಡ್ ಕುಂದುವಾಡ ಕೆರೆ ಇದೆ. ತುಂಬ ಪ್ರಶಾಂತವಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.